ಹಾಯ್, ವಿ ಟಿ ಯು ಅಂಡರ್ ಅಥವಾ ವಿ ಟಿ ಯು ಅಫಿಲಿಯೇಟೆಡ್ ಕಾಲೇಜ್ಗಳಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಿದ್ದಾರೆ ಅಂದ್ರೆ ಎಂಜಿನಿಯರಿಂಗ್ ಮಾಡ್ತಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಫಸ್ಟ್ ಸೆಮಿಸ್ಟರ್ ಏನಿದೆ ಅದರ ಲಾಸ್ಟ್ ವರ್ಕಿಂಗ್ ಡೇ ಜನವರಿ 27, 2025 ಅಂತ ಹೇಳಿದಾರೆ. ಅದರ ಫಸ್ಟ್ ಸೆಮಿಸ್ಟರ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ಇರುವಂತಹ ಎಲ್ಲ ವರ್ಕ್ ಏನಿದೆ ಅದನ್ನ ಹೆಚ್ಚಿನದಾಗಿ ಜನವರಿ 20 ಕಂಪ್ಲೀಟ್ ಮಾಡಿರ್ತಾರೆ. ನಂತರ ಲಾಸ್ಟ್ ವರ್ಕಿಂಗ್ ಡೇ ಯಾವುದು? ಜನವರಿ 27 ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ. ನಂತರ ಫಸ್ಟ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಮೊದಲಿಗೆ ಆಗುತ್ತೆ, ಅದರ ನಂತರ ಥಿಯರಿ ಎಕ್ಸಾಮ್ ಆಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದನ್ನ ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ನಡೆಸೋದಕ್ಕೆ ಹೇಳಿದ್ದಾರೆ. ಸೊ ಅದೇ ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ನಿಮ್ದು ಪಿ ಸೈಕಲ್ ಆಗಿದ್ರೆ ಅದಕ್ಕೆ ರಿಲೇಟೆಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ, ಸಿ ಸೈಕಲ್ ಆಗಿದ್ರೆ ಅದಕ್ಕೆ ರಿಲೇಟೆಡ್ ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ಅದರ ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ ನಂತರ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಥಿಯರಿ ಎಕ್ಸಾಮ್ ಏನಿದೆ ಅದರ ಎಕ್ಸಾಕ್ಟ್ ಟೈಮ್ ಟೇಬಲ್ ಅಂದ್ರೆ ಯಾವ ಡೇಟ್ಗೆ ಯಾವ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ ಅದಿನ್ನೂ ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಈಗ ಅದೇ ಎಂಜಿನಿಯರಿಂಗ್ ಮಾಡ್ತಿರುವಂತಹ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 7ರಿಂದ ಈ ಒಂದು ಥಿಯರಿ ಎಕ್ಸಾಮ್ ಅನ್ನ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಥಿಯರಿ ಎಕ್ಸಾಮ್ ಏನು ಮುಗಿಯುತ್ತೆ ಅಂದ್ರೆ ಈಗ ಮಾರ್ಚ್ 5ರವರೆಗೆ ಎಕ್ಸಾಮ್ ಆಗುತ್ತೆ ಥಿಯರಿ ಎಕ್ಸಾಮ್ ಅಂತ ಹೇಳಿದ್ದಾರೆ. ಅದಾದ ನಂತರ ಕೆಲವು ದಿನಗಳ ಕಾಲ ಹಾಲಿಡೇ ಇರುತ್ತೆ. ಅದರ ನಂತರ ಸೆಕೆಂಡ್ ಸೆಮಿಸ್ಟರ್ ಏನಿದೆ ಅದನ್ನ ಸ್ಟಾರ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಕೆಲವು ಚೇಂಜಸ್ ಆದ್ರೆ ಆಗ್ಬಹುದು, ಅಂದ್ರೆ ನೆಕ್ಸ್ಟ್ ಸೆಮಿಸ್ಟರ್ ಸ್ಟಾರ್ಟಿಂಗ್ ಡೇಟ್ ಆಗಿರ್ಬೋದು ಅಥವಾ ಎಕ್ಸಾಮ್ ಡೇಟ್ಗಳಲ್ಲಿ ಕೆಲವು ಚೇಂಜಸ್ ಆದ್ರೆ ಆಗ್ಬಹುದು. ಮುಂದೆ ಕೆಲವೇ ದಿನಗಳಲ್ಲಿ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗುತ್ತೆ, ಅವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಈ ಎಕ್ಸಾಮ್ ಏನಿದೆ ಥಿಯರಿ ಎಕ್ಸಾಮ್ ಅದು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಮಾರ್ಚಲ್ಲಿ ಎಂಡ್ ಆಗುತ್ತೆ. ಹಾಗೆ ಮಾರ್ಚ್ನಲ್ಲಿ ನಿಮ್ಮ ನೆಕ್ಸ್ಟ್ ಸೆಮಿಸ್ಟರ್ ಏನಿದೆ ಅದರ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ. ನಂತರ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ಟಡಿ ಹೇಗೆ ಆಗ್ತಾ ಇದೆ, ನಂತರ ಕ್ಲಾಸ್ಗಳು ಹೇಗೆ ಆಗ್ತಿದ್ದಾವೆ ಎಲ್ಲವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.